ಇದು ಬಂದು 1,95,000 ಕೋಟಿಂಗ್ ಇರೋದು 1,85,000 ರೂಪಾಯಿ ಕೊಟ್ಬಿಡೋಣ. 1,85,000 ರೂಪಾಯಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮೇಡಮ್ ಬರ್ಲಿ. 1,80,000 ರೂಪಾಯಿಗೆ ಆಲ್ಟೋ ಗಾಡಿ ಇಷ್ಟ ಆಗಿ ಕುಂತ್ಕೊಂಡ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಎದುರುಗಡೆ ಹೌದು ಸರ್, ಆರಾಮಾಗಿ ಒಂದ್ಸರಿ ಚಾರ್ಜ್ ಮಾಡ್ತೀನಿ. ಸಿಟಿ ಒಳಗೆಲ್ಲ ಆರಾಮ ರೌಂಡ್ ಹೊಡಿಬೋದು. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ, ಚಾರ್ಜ್ ಮಾಡಿ ಓಡಿಸಿ. ಟಾಫರ್ ಅಲ್ಲಿ ಕೊಡೋಣ. ಅದರಲ್ಲೂ ವಿ ವರ್ಷನ್ ಟಾಪ್ ಅಂಡ್ ಮಾಡಲು. ಸರ್, ಇದು ಬಂದು 6 ಲಕ್ಷ ಹೇಳೋದು, ಒಂದು 5,75,000. 5,70,000 ರೂಪಾಯಿಗೆ ಖಂಡಿತ ಕೊಡ್ತೀವಿ ಬನ್ನಿ ಸರ್. ನಾವು ಸುಳ್ಳಂತೂ ಹೇಳಲ್ಲ. ನೆಕ್ಸಾ ಕಾರ್ಸ್ ಅಲ್ಲಿ ಸುಳ್ಳಂತೂ ಹೇಳಲ್ಲ, ನಿಜ ಹೇಳ್ತೀನಿ. 5,75,000 ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ. ಸೂಪರ್ ಆಗಿದೆ ಗಾಡಿ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ಫೈಫರ್, ಡಿಫಾಕರ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಇದು ಬಂದು 5,10,000 ಕಸ್ಟಮರ್ ಕೋಟಿಂಗ್ ಇರೋದು. ಒಂದು 4,90,000 ರೂಪಾಯಿ ಕೊಡೋಣ. ಫೈನಲ್ 5 ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ. 73,000 ಓಡಿದೆ. ಫೈನಲ್ ರೇಟ್ ಒಂದು 2,55,000 ರೂಪಾಯಿ ಬಾರ್ಗಿನೇ ಇದೆ. ಒಂದು 2007 ಮಾಡಲು, ಸೆಕೆಂಡ್ ಓನರ್, ಎಕ್ಸ್ಪೋ ಟಾಪ್ ಅಂಡ್ ಮಾಡಲು, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಥರ್ಡ್ ಓನರು. ಸರ್, ಇದು ಬಂದು 1,70,000 ಕೋಟಿಂಗ್ ಇರೋದು. 1,55,000 ರೂಪಾಯಿಗೆ ಆಗುತ್ತೆ. 1 ಲಕ್ಷ ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ನಾವು ಇವತ್ತು ಬೆಂಗಳೂರಿನ ನಾಗರಬಾವಿ ಹತ್ರ ಇರುವ ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಮೂರ್ತಿ ಅಣ್ಣ ಕೂಡ ಇದ್ದಾರೆ. ಇಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಕಾರ್ ಕೂಡ ಸಿಗುತ್ತೆ. ಯಾಕಂದ್ರೆ ಇವಾಗ ತುಂಬಾ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಒಂದು ಒಳ್ಳೆ ಕಾರ್ ತಗೋಬೇಕು, ಮಳೆ ಸ್ಟಾರ್ಟ್ ಆಯ್ತು ಅಂತ ಕೂಡ ನೋಡ್ತಾ ಇರ್ತೀರಾ. ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾಗರಬಾವಿ ಅಂತ ಬಂದ್ರೆ ಇವ್ರ ಕಾರ್ ಶೋರೂಮ್ ನಿಮ್ಗೆ ಒಂದು ಬೆಸ್ಟ್ ವೆಹಿಕಲ್ ಖಂಡಿತ ಸಿಗುತ್ತೆ. ಪ್ರತಿಯೊಂದು ಕಾರ್ ಡೀಟೇಲ್ಸ್ ಇವ್ರ ಹತ್ರ ತಿಳಿಸ್ಕೊಂಡು, ಯಾರೆಲ್ಲ ಒಂದು ಒಳ್ಳೆ ಕಂಪ್ನಿಯ ಕಾರ್ ತಗೋಬೇಕು ಅಂತ ಇದ್ರೆ ಇವ್ರ ಶೋರೂಮ್ ಅಲ್ಲಿ ಖಂಡಿತ ಸಿಗುತ್ತೆ. ಮಾತಾಡ್ಸೋಣ, ಎಲ್ಲಿ ಲೊಕೇಶನ್ ಬರುತ್ತೆ ಅಂತ ಅವ್ರ ಹತ್ರನೇ ಕೇಳೋಣ. ಮೂರ್ತಿ ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ನಿಮ್ ಶೋರೂಮ್ ಫಸ್ಟ್ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ ಗೆ ತಿಳಿಸ್ಬಿಡಿ ಸ್ವಲ್ಪ. ಸರ್, ಇದು ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಬರುತ್ತೆ. ಅದ್ರ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಹೌದು, ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ನೋಡಿ ಸರ್, ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಕನ್ಫ್ಯೂಸ್ ಆದ್ರೆ ಹಾಯ್ ಅಂತ ಕಳಿಸಿದ್ರೆ ಸರ್, ಲೊಕೇಶನ್ ಕೂಡ ನಾವು ಸೆಂಡ್ ಮಾಡ್ತೀವಿ. ಇವ್ರ ನಂಬರ್ಗೆ ಜಸ್ಟ್ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಇವ್ರ ಶೋರೂಮ್ ಲೊಕೇಶನ್ ಕೂಡ ನಿಮ್ಗೆ ಕಳ್ಸಿಕೊಡ್ತಾರೆ. ಆರಾಮಾಗಿ ಬರ್ಬೋದು. ಬ್ಯಾಂಗ್ಳೂರ್ ನಾಗರಬಾವಿ ಅಂತ ಬಂದ್ರೆ ನೆಕ್ಸ್ಟ್ ಕಾರ್ ಶೋರೂಮ್ ನಿಮ್ಗೆ ಒಂದು ಮುಂದೆನೆ ಇರುತ್ತೆ. ಬೆಸ್ಟ್ ಕಾರ್ಗಳು ಡೀಟೇಲ್ಸ್ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ. ಯಾರೆಲ್ಲ ಒಂದು ಒಳ್ಳೆ ಕಾರ್ ತಗೋಬೇಕು ಅಂತ ಇದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೂರ್ತಿ ಅಣ್ಣ, ಯಾವ್ದು ವೆಹಿಕಲ್ ಇದು? ಸರ್, ಇದು ಬಂದು ಶಿಫ್ಟ್ ಡಿಸೈರ್, ಅದರಲ್ಲೂ ಆಟೋಮೆಟಿಕ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, 40,000 ಓಡಿರೋಂಥ ವೆಹಿಕಲ್. ಗುಡ್ ಕಂಡೀಷನ್ ಗಾಡಿ, ಯಾವುದೇ ರೀತಿ ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಪೆಟ್ರೋಲ್ ಡೀಸೆಲ್ ಇದು? ಸರ್, ಪೆಟ್ರೋಲ್ ವೇರಿಯಂಟ್. ತುಂಬಾ ಜನ ಸಡನ್ ನಲ್ಲಿ ಆಟೋಮೆಟಿಕ್ ಅಂತ ಕೇಳ್ತಾರೆ. ಬನ್ನಿ ಸರ್, ನಮ್ಮ ನೆಕ್ಸಾ ಕಾರ್ಸ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. 4,25,000 ಕೋಟಿಂಗ್ ಇರೋದು. 4,10,000 ರೂಪಾಯಿ ಕೊಡೋಣ. 4,10,000 ರೂಪಾಯಿಗೆ ಸ್ವಿಫ್ಟ್ ಡಿಸೈರ್. ನೆಕ್ಸ್ಟ್ ಮತ್ತೊಂದಿದೆ, ಯಾವ್ದು ಮೂರ್ತಿ ಅಣ್ಣ ಇದು? ಎಲೆಕ್ಟ್ರಿಕ್ ಗಾಡಿ ಸರ್. ಇದು ಎಲೆಕ್ಟ್ರಿಕ್ 2015 ಮಾಡಲು, ಸಿಂಗಲ್ ಓನರ್. ಒಂದ್ಸಾರಿ ಚಾರ್ಜ್ ಮಾಡಿದ್ರೆ ಒಂದು 60ರಿಂದ 70 ಬರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ನಮ್ಗೆ ಐಡಿಯಾ ಇಲ್ಲ. ಮೆಕ್ಯಾನಿಕ್ ಜೊತೆಲಿ ಬಂದು ಕರ್ಕೊಂಡು ಟೆಸ್ಟ್ ಡ್ರೈವ್ ಮಾಡಿ ಓಕೆ ಆಯ್ತು ಅಂತಂದ್ರೆ ಸರ್, 1,55,000 ಇರೋದು ಕೋಟಿಂಗು. 1,45,000 ರೂಪಾಯಿ ಕೊಡೋಣ ಸರ್. ಗುರು, ಎಲೆಕ್ಟ್ರಿಕ್ ವೆಹಿಕಲ್ 1,40,000 ರೂಪಾಯಿ ಸಿಗ್ತಾ ಇದೆ. ಅದು ನಿಮ್ಗೆ ಸಿಟಿಲಿ ಓಡಾಡಕ್ಕೆ ಸ್ವಲ್ಪ ಪೆಟ್ರೋಲ್ ಎಲ್ಲ ಜಾಸ್ತಿ ಇರೋದ್ರಿಂದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ವೆಹಿಕಲ್ ಐಟನ್ ನೋಡ್ತಾ ಇದ್ದೀರಾ? ಮಾಡೆಲ್ ಮೂರ್ತಿ ಇದು? ಸರ್, ಇದು ಬಂದು 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಬೇಸಿಕ್ ಮಾಡಲ್. ಓಡಿರೋದು ಬಂದು ಬರೀ 24,000 ಕಿಲೋಮೀಟರ್ ಓಡಿದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಇದು ಬಂದು 2,95,000 ಕೋಟಿಂಗ್ ಇರೋದು. 2,75,000 ರೂಪಾಯಿ ಕೊಡೋಣ. 2,75,000? ಹೌದು ಸರ್, ಖಂಡಿತ ಹೇಳ್ತೀನಿ. ಓಡಿರೋದೇ ಬರೀ 24,000 ಕಿಲೋಮೀಟರ್. ಬ್ಯಾಂಗ್ಳೂರ್ ವೆಹಿಕಲ್ 2,70,000 ರೂಪಾಯಿಗೆ ಐಟನ್ ಸರ್. ಬ್ರೀಜಾ, ಅದರಲ್ಲೂ ವಿಡಿಯೋ ಆಪ್ಷನಲ್. 2018 ಮಾಡಲು, 73,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಬೇಕಾದ್ರೆ ನೀವು ಡೌಟ್ಸ್ ಬಂತು ಅಂತಂದ್ರೆ ತಗೊಳ್ಳಿ ಸರ್. ಗಾಡಿ ನಂಬರ್ ಮೆಕ್ಯಾನಿಕ್ ಎಲ್ಲ ತೋರಿಸ್ಕೊಂಡು ಶೋರೂಮಿಗೆ ತೋರಿಸ್ಕೊಂಡು ಬಂದು ವ್ಯಾಪಾರ ಮಾಡ್ಲಿ ಸರ್. ಪ್ರೈಸ್ ಒಂದು 8,40,000 ಕೋಟಿಂಗ್ ಇರೋದು. 8,05,000 ರೂಪಾಯಿ ಕೊಡೋಣ. 8,05,000 ರೂಪಾಯಿಗೆ 8,05,000 ರೂಪಾಯಿಗೆ ಒಂದು ಒಳ್ಳೆ ವೆಹಿಕಲ್ ಸಿಗ್ತದೆ. ಸುಜುಕಿಲಿ ನಿಮ್ಗೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು. ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಗುಡ್ ಕಲರ್ ವೆಹಿಕಲ್. ಅದರಲ್ಲೂ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ನಾವೇ ಮಾಡಿ. 80% ಲೋನ್ ಕೂಡ ಮಾಡ್ಕೊಡ್ತೀರಾ? ಖಂಡಿತ ಮಾಡಿ. ಮತ್ತೊಂದು ವೋಲ್ಕ್ಸ್ ವ್ಯಾಗನ್ ಅಲ್ಲಿ ಪೋಲೋ ಅಲ್ಲ ಇದು? ಸರ್, ಪೋಲೋ. ತುಂಬಾ ಜನ ಹುಡುಕ್ತಾ ಇರ್ತೀರಾ. ಪೋಲೋ ಒಂದು ಗುಡ್ ಕಲರ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ? ಮಾಡೆಲ್ ಇದು? ಸರ್, ಇದು ಬಂದು 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಹೈ ಲೈನ್, ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗುಡ್ ಕಂಡೀಷನ್ ಗಾಡಿ. ಸರ್, ಇದು ಬಂದು
63,000 ಓಡಿದೆ ಸರ್. ಜಿನಿಯನ್ ಮೀಟ್ರು, ಆಕ್ಷನ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು ಪೆಟ್ರೋಲಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಬನ್ನಿ ಸರ್. 5 ಲಕ್ಷ ಕೋಟಿಂಗ್ ಇರೋದು, ಒಂದು 4,85,000 ರೂಪಾಯಿ ಮಾಡ್ಕೊಡೋಣ. 4,85,000 ರೂಪಾಯಿಗೆ ಪೋಲೋ ಲವರ್ಸ್ ತುಂಬಾ ಜನ ಇರ್ತಾರೆ. ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ. ಈ ಕಲರ್ ಬೇಡ ಅಂದ್ರೆ ಮತ್ತೊಂದು ನಿಮ್ಗೆ ಸಿಲ್ವರ್ ಕಲರ್ ಸಿಗ್ತಾ ಇದೆ ಸರ್. ನೆಕ್ಸ್ಟ್ GT ಕೊಡೋಣ ಬನ್ನಿ ಸರ್. ಪೋಲೋ ಗಾಡಿ, ಹೌದು, ಡೀಸೆಲ್ ವೆಹಿಕಲ್ 13 ಮಾಡಲು, 3rd ಓನರ್ ಗಾಡಿ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ. ನಂಬರ್ 1 ರೀನಂಬರ್ ಆಗಿದೆ ಸರ್. ದಯವಿಟ್ಟು ತೋರಿಸ್ಬಿಡಿ ಕಸ್ಟಮರ್ಗೆ. ಯಾಕೆ ಅಂತಂದ್ರೆ ಹೇಳ್ದೆ ಕೊಡೋದು ನಮ್ಮ ತಪ್ಪಾಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಇದು 3,25,000 ಕೋಟಿಂಗ್ ಇರೋದು, 2,95,000 ರೂಪಾಯಿ ಕೊಡೋಣ. 2,95,000 ರೂಪಾಯಿಗೆ ಪೋಲೋ GT ಖಂಡಿತ ಬರ್ಲಿ ಸರ್. ನಮ್ಮ ಶೋರೂಮಿಗೆ ಬಂದ್ರೆ ಖಂಡಿತ ಇನ್ನ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 2,90,000 ರೂಪಾಯಿಗೆ ಈ ಗಾಡಿ ಕೂಡ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ಇದು ಪೆಟ್ರೋಲ್ ಡೀಸೆಲ್ ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಕೂಡ ನೋಡ್ತಾ ಇದ್ದೀವಿ. ಅದು ಬ್ಯಾಂಗ್ಳೂರ್ ವೆಹಿಕಲ್, ನಿಮಗೆ ಗೋಲ್ಡ್ ಕಲರ್ ಮುತ್ತೇನ ಮಾಡಲ್ ಇದು ಸರ್. ಇದು ಬಂದು 2011 ಮಾಡಲು, ಸಿಂಗಲ್ ಓನರ್. ಓಕೆ, VXI ವಿತ್ CNG ಕೂಡ ಇದೆ. CNG ಕೂಡ ಇದೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು ಒಂದು 3,10,000 ಇರೋದು, ಒಂದು 3 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. 3 ಲಕ್ಷ ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ. ವಿತ್ CNG ಫಿಟೆಡ್ ಆಗಿದೆ. ಮೈಲೇಜ್ ಗೆ ಗುಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ವೆಹಿಕಲ್, ಸ್ವಿಫ್ಟ್ ಡಿಸೈರ್ ಹುಡುಕ್ತಾರೋರಿಗೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೊಂದು ಸುಜುಕಿ ಕಂಪ್ನಿಲಿ ಯಾವ್ದು ಮೂರ್ತಿ ಇದು? ಇದು ಸಿಯಾಜ್. ಓಕೆ, 2017 ಮಾಡಲು, 2nd ಓನರ್, ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. 92,000 ಓಡಿದೆ. ಡೆಲ್ಟಾ ವೇರಿಯಂಟ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು ಬಂದು 5,45,000 ಇರೋದು ಸರ್. 5,30,000 ರೂಪಾಯಿ ಕೊಟ್ಟು, 5,30,000 ರೂಪಾಯಿ, 5,30,000 ರೂಪಾಯಿ ಕೊಟ್ಬಿಡೋಣ. 5,30,000 ರೂಪಾಯಿ ಈ ಗಾಡಿ ಕೂಡ ಸಿಗ್ತಾ ಇದೆ. ಮತ್ತೊಂದು Hyundai i20 ಹುಡುಕ್ತಾ ಇರೋರಿಗೆ ಸಕ್ಕತ್ತಾಗಿರೋ ವೆಹಿಕಲ್ ಕೂಡ ಸಿಗ್ತಾ ಇದೆ. ಮೂರ್ತಣ್ಣ ಯಾವ ಮಾಡಲ್ ಇದು? ಸರ್, ಇದು ಬಂದು 2013 ಮಾಡಲು, 2nd ಓನರ್, 63,000 ಓಡಿದೆ. ಅದರಲ್ಲೂ ಆಸ್ತಾ ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಆಗಿರ್ತದೆ, ಬಟ್ ಗಾಡಿ ಚೆನ್ನಾಗಿದೆ. ಬ್ಯಾಂಗ್ಳೂರ್ ವೆಹಿಕಲ್. 3,65,000 ಕೋಟಿಂಗ್ ಇರೋದು, 3,45,000 ರೂಪಾಯಿ. 3,45,000 ರೂಪಾಯಿ ಈ ಗಾಡಿಗೆ ಖಂಡಿತ ಮಾಡಿಸ್ಕೊಡೋಣ. 80% ಲೋನ್ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕು. 3,45,000 ರೂಪಾಯಿ ಈ ಗಾಡಿ ಕೂಡ ಸಿಗ್ತಾ ಇದೆ. ಮತ್ತೊಂದು ನಿಮ್ಗೆ ಕ್ವಿಡ್ ಕೂಡ ನೋಡ್ತಾ ಇದೀವಿ ಇವರಲ್ಲಿ. ಮೂರ್ತೇನ ಮಾಡಲ್ ಇದೆ ಕ್ವಿಡ್ ಅಲ್ಲಿ. ಅದರಲ್ಲೂ ಆಟೋಮೆಟಿಕ್ ಸರ್. ಆಟೋಮೆಟಿಕ್ 17 ಮಾಡಲು, 52,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ. ಓನರ್ ಮಾತ್ರ 3rd ಓನರ್ ಆಗಿದೆ. 3rd ಓನರ್ ಆದ್ರೂ ಕೂಡ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ ಸರ್? ಬರೀ 3 ಲಕ್ಷ ಹೇಳೋದು, 2,75,000 ರೂಪಾಯಿ ಕೊಡೋಣ. 2,75,000 ರೂಪಾಯಿಗೆ ಆಟೋಮೆಟಿಕ್ ವೆಹಿಕಲ್ ಕ್ವಿಡ್ ಕೂಡ ಸಿಗ್ತಾ ಇದೆ. ಗಾಡಿ ಕಲರ್ಗೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು. 5,000 ಕಮ್ಮಿ ಮಾಡಿ, 5,000 ರೂಪಾಯಿಗೆ ನಿಮ್ಗೆ ಡಿಸ್ಕೌಂಟ್ 2,70,000 ರೂಪಾಯಿ ಕೊಡೋಣ ಸರ್. 2,70,000 ರೂಪಾಯಿಗೆ ಮತ್ತೊಂದು Hyundai ಅಲ್ಲಿ ಇಯಾನ್ ಕೂಡ ನೋಡ್ತಾ ಇದೀವಿ, ಮೆರೂನ್ ಕಲರ್ ಅಲ್ಲಿ. ಅದು ಬ್ಯಾಂಗ್ಳೂರ್ ವೆಹಿಕಲ್, ಸಕ್ಕತ್ತಾಗಿದೆ ವೆಹಿಕಲ್. ಮಾಡಲ್ ಮೂರ್ತಿ ಅಣ್ಣ ಇದು? ಸರ್, ಇದು ಬಂದು 2012 ಮಾಡಲು, ಸಿಂಗಲ್ ಓನರ್, 70,000 ಓಡಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಇದೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗಿದೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದು 2,45,000 ಹೇಳೋದು, 2,35,000 ರೂಪಾಯಿ ಕೊಟ್ಬಿಡೋಣ. 2,35,000 ರೂಪಾಯಿಗೆ ನಿಮ್ಗೆ ಇಯಾನ್ ಕೂಡ ಸಿಗ್ತಾ ಇದೆ. ಇನ್ನು 5,000 ಕಮ್ಮಿ ಮಾಡಿ ಸರ್. ಇನ್ನೂ 5,000 ರೂಪಾಯಿ ಬನ್ನಿ ಸರ್. ಇನ್ನೂ 5,000 ರೂಪಾಯಿ ನಿಮ್ಗೆ ಬಿಟ್ಕೊಡ್ತಾ ಇದ್ದಾರೆ. ಒಂದು ಸೆಲೆರೋ ಕೂಡ ನೋಡ್ತಾ ಇದೀವಿ ಸುಜುಕಿಲಿ. ಇದು ಕೂಡ ಫ್ಯಾಮಿಲಿ ಕಂಫರ್ಟಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಹುಡುಕ್ತಾ ಇರ್ತೀರಾ. ಮೂರ್ತಿ ಮಾಡಲ್ ಇದು? ಸರ್, ಇದು ಬಂದು 2016 ಮಾಡಲು, 16 ಸಿಂಗಲ್ ಓನರ್ ಗಾಡಿ. 64,000 ಓಡಿದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಒಂದು ಟೆಸ್ಟ್ ಡ್ರೈವ್ ಮಾಡಿದ್ರೆ ಕಸ್ಟಮರ್ ನಿಜವಾಗಿ ಖುಷಿ ಪಡ್ಬೇಕು. ಆ ಟೇಸ್ಟ್ ಅಲ್ಲಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರೈಸ್ ಆಗಾದ್ರೆ VXI ಸರ್ 3,60,000 ರೂಪಾಯಿ ಕೊಟ್ಬಿಡೋಣ. 3,60,000 ಸ್ವಲ್ಪ ಹೆಚ್ಚು ಕಡಿಮೆ ಬನ್ನಿ ಸರ್. ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. 3,55,000 ರೂಪಾಯಿ ಬಜಾರ್ 3,85,000 ಹೇಳ್ತಾರೆ. 3,55,000 ರೂಪಾಯಿ ಮಾಡ್ಕೊಳ್ಳೋಣ. ಫ್ಯಾಮಿಲಿಗೆ ಒಂದು ದೊಡ್ಡ ಗಾಡಿ ತಗೋಬೇಕು ಅನ್ನೋರು ನಿಮ್ಗೆ ಮಹೇಂದ್ರ XUV ಕೂಡ ಸಿಗ್ತದೆ. ಅದು ನೆಕ್ಸ್ಟ್ ಕಾರ್ ಅಲ್ಲಿ ನಿಮ್ಗೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ಮೂರ್ತಣ್ಣ ಮಾಡಲ್ ಇದು? ಸರ್, 2011 ಮಾಡಲು, ಓನರ್ 3rd ಓನರ್ ಆಗಿದೆ. 1,13,000 ಓಡಿದೆ. ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಅದರಲ್ಲೂ W8 ಟಾಪ್ ಅಂಡ್ ಮಾಡಲ್ ಗಾಡಿ. ಸೂಪರ್ ಆಗಿದೆ ಗಾಡಿ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಕರ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಸರ್, ಇದು ಬಂದು 5,10,000 ಕಸ್ಟಮರ್ ಕೋಟಿಂಗ್ ಇರೋದು, ಒಂದು 4,90,000 ರೂಪಾಯಿ ಕೊಡೋಣ. 4,90,000 ರೂಪಾಯಿಗೆ ನಿಮ್ಗೆ ಮಹೇಂದ್ರ XUV ಗುಡ್ ವೆಹಿಕಲ್ ಸಿಗ್ತಾ ಇದೆ. ಅದು ದುಡ್ಡು ನಿಮ್ ನೋಡ್ತಾ ಇರ್ಬೋದು. ಸಣ್ಣ ವೆಹಿಕಲ್ ಇರೋರು ಯಾರು ದುಡ್ಡು ತಗೋಬೇಕಾದ್ರೆ ಇದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು. 4,90,000. 11 ಮಾಡಲಿಗೆ ಯಾರು ಲೋನ್ ಕೊಡಲ್ಲ. ಬರ್ಲಿ ಸರ್, ನಾನು ಮಾಡಿಸ್ಕೊಡ್ತೀನಿ. ಇದಕ್ಕೂ ಲೋನ್ ಕೊಡ್ತೀರಾ? ಲೋನ್ ಕೂಡ ಕೊಡ್ತಾ ಇದ್ದಾರೆ ಗುರು. 4,90,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತದೆ. ಗಾಡಿ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ.
ಮಹೇಂದ್ರ ಎಕ್ಸಿ ಹುಡುಕ್ತಾರವ್ರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೊಂದು ನಿಮ್ಗೆ ನಿಸಾನ್ ಕಂಪ್ನಿ ಒಂದು ಗುಡ್ ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ. ಸರ್ ಇದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆಯಾ ಗಾಡಿ? ಸಂಜೆ ಸೋಲ್ಡ್ ಆಗಿದೆ ಇದು. ಓಕೆ. ಇದೇ ತರ ನಿಶಾನ್ ಟೆರನ್ ಇನ್ನೊಂದು ಗಾಡಿ ಇದೆ Okay. ಬಟ್ ಈ ಗಾಡಿ ಸೋಲ್ಡ್ ಆಗಿದೆ ಸರ್. ಓಕೆ. ಓಮ್ನಿ ಕೂಡ ನೋಡ್ತಾ ಇದ್ದೀವಿ. ಫ್ಯಾಮಿಲಿ ತುಂಬಾ ಜನ, ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕೇಳಿದ್ರಿ ಓಮ್ನಿ ಕೂಡ ಇದೆ ಇವ್ರ ಶೋರೂಮ್ ಅಲ್ಲಿ. ಅದು ಬ್ಯಾಂಗ್ಳೂರ್ ವೆಹಿಕಲ್. ಮುಟ್ಟೆನ ಮಾಡಲ್ ಇದು ಸರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಫೈನಲ್ 5 ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ. 73,000 ಓಡಿದೆ. ಫೈನಲ್ ರೇಟ್ ಒಂದು 2,55,000 ರೂಪಾಯಿ, ಬಾರ್ಗಿನೇ ಇಲ್ಲ ಸರ್. 2015 ಮಾಡಲು ನಿಮ್ಗೆ 2,55,000 ರೂಪಾಯಿಗೆ ಓಮ್ನಿ ಕೂಡ ಸಿಗ್ತದೆ. ಗಾಡಿ ಕಂಪ್ಲೀಟ್ ಆಗಿ ನಿಮ್ಗೆ ಶೋರೂಮ್ ಅಲ್ಲಿ ಬಂತು ಆಗಿದೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸ್ಕೋಡಾದಲ್ಲಿ. ಮುಟ್ಟೆನ ಮಾಡಲ್ ಇದು ಸರ್. ಇದು 11 ಮ್ಯಾನುಫ್ಯಾಕ್ಚರಿಂಗ್ 12 ರಿಜಿಸ್ಟ್ರೇಷನ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಓಕೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,85,000 ಕೋಟಿಂಗ್ ಇರೋದು. ಫೈನಲ್ ಬಂದು 2,60,000 ರೂಪಾಯಿ ಕೊಡೋಣ. 2,60,000 ರೂಪಾಯಿಗೆ ನಿಮ್ಗೆ ಸ್ಕೋಡಾ ರಾಪಿಡ್ ಅಲ್ಲಿ ಹುಡುಕ್ತಾ ಇದ್ರೆ ಗುಡ್ ವೆಹಿಕಲ್. ಇದೇ ಗಾಡಿ ಬಜಾರ್ ಅಲ್ಲಿ 3 ಲಕ್ಷ ಚಿಲ್ಲರೆ ಹೇಳ್ತಾರೆ. ನಾವ್ ಹೇಳ್ತಾ ಇರೋದು ಎಷ್ಟು ಹೇಳಿ, ಬರೀ 2,65,000 ರೂಪಾಯಿಗೆ ವಿತ್ ಟಿವಾ ಮಾಡ್ಕೊಡೋಣ ಹೋಗಿ ಸರ್. 2,60,000 ರೂಪಾಯಿಗೆ ಅದು ನೆಕ್ಸ್ಟ್ ಕಾರ್ ಶೋರೂಮ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗ್ತದೆ, ಗುಡ್ ವೆಹಿಕಲ್. ಮತ್ತೊಂದು ನಿಮ್ಗೆ ಸ್ವಿಫ್ಟ್ ಡಿಸೈರ್ ಅಲ್ಲಿ ಬ್ಯಾಂಗ್ಳೂರ್ ವೆಹಿಕಲ್ ಕೂಡ ನೋಡ್ತಾ ಇದೀವಿ. ಮುಟ್ಟೆನ ಮಾಡಲ್ ಇದು ಸರ್. ಇದು 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಪವರ್ ವಿಂಡೋ ಒಂದು ಬರಲ್ಲ, ಯಾಕಂದ್ರೆ LDI ಇದು. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. 22-23 ಮೈಲೇಜ್ ಬರುತ್ತೆ ಸರ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಗುಡ್ ಕಂಡೀಷನ್ ಗಾಡಿ. ಪ್ರೈಸ್ ಸರ್ ಇದು ಬಂದು 4 ಲಕ್ಷ. ಸ್ವಲ್ಪ ಹೆಚ್ಚು ಕಡಿಮೆ ಸರ್. 3,90,000 ಮಾಡಿ. 3,90,000 ರೂಪಾಯಿ ಕೊಡೋಣ ಬನ್ನಿ ಸರ್. ಓಕೆ. ಇದು ಬೇಡ ಅನ್ನೋರ್ಗೆ ಈ ಗಾಡಿ ಮಾಡಲ್ ಪೆಟ್ರೋಲ್ ಡೀಸೆಲ್ ಬೇಡವಾ, ಪೆಟ್ರೋಲ್ ಕೊಡೋಣ ಬನ್ನಿ ಸರ್. 15 ಮಾಡಲು ಸಿಂಗಲ್ ಓನರ್ ಗಾಡಿ VXI ತುಂಬಾ ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್, ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಮಾಡಿಸ್ಕೊಡೋಣ. ಅದು ಬ್ಯಾಂಗ್ಳೂರ್ ವೆಹಿಕಲ್. ಹೌದು ಸರ್. ಇದು 4,45,000, 4,30,000 ಮಾಡಿ. 4,30,000 ರೂಪಾಯಿ. 4,30,000 ರೂಪಾಯಿಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಯಾವ್ದು ಬೇಕಾ ಸಿಗುತ್ತೆ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಅಲ್ಲಿ. ಮತ್ತೊಂದು ಆಲ್ಟೋ ಕೂಡ ನೋಡ್ತಾ ಇದೀವಿ, K04 ವೆಹಿಕಲ್. ಯಾಕಂದ್ರೆ ತುಂಬಾ ಜನ ಒಂದು ಲೋ ಫ್ಯಾಮಿಲಿ ಇರೋರು ಮೈಲೇಜ್ ವೆಹಿಕಲ್ ಹುಡ್ತಾ ಇರ್ತೀರಾ. ಆಲ್ಟೋ ಮಾಡಲ್ ಇದು 20 ಮೈಲೇಜ್ ಬರುತ್ತೆ. LXI 11 ಮಾಡಲು 3rd ಓನರ್, ತುಂಬಾ ಚೆನ್ನಾಗಿದೆ ಗಾಡಿ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 1,95,000 ಕೋಟಿಂಗ್ ಇರೋದು. 1,85,000 ರೂಪಾಯಿ ಕೊಟ್ಬಿಡೋಣ. 1,85,000 ರೂಪಾಯಿ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮೇಡಮ್ ಬರ್ಲಿ. 1,80,000 ರೂಪಾಯಿಗೆ ಆಲ್ಟೋ ಗಾಡಿ ಇಷ್ಟ ಆಗಿ ಕುಂತ್ಕೊಂಡ್ರೆ ಇನ್ನೂ ಒಂದು 5,000 ಹೆಚ್ಚು ಕಡೆ ಮಾಡಿ ಕೊಡೋಣ. ಓಕೆ. ಎದುರುಗಡೆ ಬನ್ನಿ, ಎದುರುಗಡೆ ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಸ್ವಿಫ್ಟ್ ಇದೆ ಮಾಡಲ್ ಸರ್. ಇದು 2010 ಮಾಡಲು 2nd ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 30 ವರೆಗೂ FC ಇದೆ. ಅದರಲ್ಲೂ VDI ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಇದು ಬಂದು 2,80,000 ರೂಪಾಯಿ ಕೊಟ್ಬಿಡೋಣ. 2,80,000 ರೂಪಾಯಿ 70,000 ಮಾಡಿ ಸರ್. 2,70,000 ರೂಪಾಯಿ ಕೊಟ್ಬಿಡೋಣ. 2,70,000 ರೂಪಾಯಿ ಈ ಸ್ವಿಫ್ಟ್ ಕೂಡ ಸಿಗ್ತದೆ. ಮತ್ತೊಂದು ಸಿಲ್ವರ್ ಕಲರ್ ಇದೆ ಸರ್. ಇದು ಬಂದು 2013 ಮಾಡಲು ಸಿಂಗಲ್ ಓನರ್ VDI. ಇದು ಕೂಡ ಡೀಸೆಲ್ ಗಾಡಿನೇ. ಗಾಡಿ ತುಂಬಾ ಚೆನ್ನಾಗಿದೆ, ಬಟ್ ರೀನಂಬರ್ ಗಾಡಿ ಸರ್. ಇದು ರೀನಂಬರ್ ಗಾಡಿ. ರೇಟ್ ಅಲ್ಲಂತೂ ಹೆಚ್ಚು ಕಡಿಮೆ ಕೊಡೋಣ. 4 ಲಕ್ಷ ಹೇಳೋದು, 3,75,000 ರೂಪಾಯಿ. 3,75,000 ರೂಪಾಯಿ. 2 ಡೀಸೆಲ್ ವೆಹಿಕಲ್. 2 ಡೀಸೆಲ್. ವೈಟ್ ಬೇಕಾ ಸಿಲ್ವರ್ ಬೇಕಾ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಸರ್. ಫೋರ್ಡ್ ಫಿಗರ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ, ಬಜಾರಲ್ಲಿ 2,65,000 ಹೇಳ್ತಾರೆ ಸರ್. ಇದು ಬಂದು 2 ಲಕ್ಷಕ್ಕೆ ನಾವು ಕೊಡ್ತೀವಿ. 2 ಲಕ್ಷ 2 ಲಕ್ಷಕ್ಕೆ ಕೊಡ್ತೀವಿ. 12 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. 2 ಲಕ್ಷ ಕೊಡೋಣ ಬನ್ನಿ ಸರ್. ಬರೀ 2 ಲಕ್ಷ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ ನಿಮ್ಗೆ. ಒಂದು ಒಳ್ಳೆ ವೆಹಿಕಲ್ ಫೋರ್ಡ್ ಅಲ್ಲಿ ನಿಮ್ಗೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಫೋರ್ಡ್ ಅಲ್ಲಿ. ಮಾಡಲ್ ಮುಟ್ಟೋಣ ಇದು ಸರ್. ಇದು ಬಂದು 2010 ಮಾಡಲು 2nd ಓನರ್ ಗಾಡಿ. ಇದು ಕೂಡ ಡೀಸೆಲ್ ಗಾಡಿನೇ. ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 59,000 ಓಡಿದೆ. ಒಳ್ಳೆ ಮೈಲೇಜ್ ಗಾಡಿ ಇವೆಲ್ಲ ಸರ್. ಎಲ್ಲ 20+ ಮೈಲೇಜ್ ಬರುತ್ತೆ ಇದು ಸರ್. ಇದು ಬಂದು 2,10,000 ಕೋಟಿಂಗ್ ಇರೋದು. ಬರೀ 1,95,000 ರೂಪಾಯಿ ಕೊಡ್ತೀವಿ. 1,95,000 ರೂಪಾಯಿ ಗಾಡಿ ಕಸ್ಟಮರ್ ಪಾರ್ಕಿಂಗ್ ಸೇಲಿಗೆ ಬಂದಿರೋದು ನೋಡಿ. ನಮ್ಮ ಗಾಡಿ 12 ಮಾಡಲು ಸಿಂಗಲ್ ಓನರ್ ಗಾಡಿ 2 ಲಕ್ಷ ಕೊಡ್ತೀವಿ. 2 ಲಕ್ಷ ಕೊಡ್ತೀನಿ ಬನ್ನಿ. ಅದು 2 ಲಕ್ಷ. ಇದು 1,95,000 ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ. ಮತ್ತೊಂದು ಇಯಾನ್ ಕೂಡ ನೋಡ್ತಾ ಇದೀವಿ. ಅವಾಗಲೇ ಒಂದು ಮೆರೂನ್ ತೋರಿಸ್ಬಿಟ್ಟು ಒಂದು ಇದು ಕೂಡ ಗ್ರೇ ಕಲರ್, ಯಾಕಂದ್ರೆ ಒಳ್ಳೆ ಕಲರ್ ಅಂತ ಹೇಳ್ಬೋದು. ಮಾಡಲ್ ಇದು ಸರ್. ಇದು ಬಂದು 2014 ಮಾಡಲು 3rd ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರುತ್ತೆ ಸರ್. ಇದು ಬಂದು 2,55,000 ಕೋಟಿಂಗ್ ಇರೋದು. 2,45,000 ರೂಪಾಯಿ. 2,45,000 ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದೀರಾ. ಮತ್ತೊಂದು ವ್ಯಾಗನರ್ ಇದೆ, ವೈಟ್ ಕಲರ್. ವ್ಯಾಗನರ್ ಬಂದು 17 ಮಾಡಲ್ ಗಾಡಿ ಸರ್. ಇದು 17 ಮಾಡಲು ಸಿಂಗಲ್ ಓನರ್ ಗಾಡಿ. ಅದರಲ್ಲೂ VXI ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಬೇಕಾದ್ರೆ ಇದು ಬೇಕಾದ್ರೆ ಕಸ್ಟಮರ್ಗೆ ಮಾಡಿಸ್ಕೊಡ್ತೀನಿ. ಇದು ಒಂದು 3,85,000 ಕೋಟಿಂಗ್ ಇರೋದು. 3,75,000 ರೂಪಾಯಿ ಕೊಡೋಣ ಸರ್. 3,60,000 ಮಾಡಿ ಸರ್. ರೆಡಿ ಮಾಡಿಸ್ಕೊಡ್ತೀನಿ. ಅವರೇ ಕಂಪ್ಲೀಟ್ ಆಗಿ ರೆಡಿ ಮಾಡಿಸ್ಕೊಡ್ತಾ ಇದ್ದಾರೆ. 3,60,000 ರೂಪಾಯಿ
ರೂಪಾಯಿಗೆ ವ್ಯಾಗನರ್. ಸಿಂಗಲ್ ಓನರ್ ಗಾಡಿ ಪ್ರೊಫೈಲ್ ಚೆನ್ನಾಗಿತ್ತು, ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಓಕೆ, ಮತ್ತೊಂದು i10 ಕೂಡ ನೋಡ್ತಾ ಇದೀವಿ, ಬ್ಯಾಂಗ್ಳೂರ್ ವೆಹಿಕಲ್. ಮೂರ್ತಿ ಮಾಡಲ್ ಇದು ಸರ್ ಇದು ಬಂದು 2012 ಮಾಡಲು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, Okay. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. ಸರ್ ಇದು ಬಂದು 2,55,000 ಕೋಟಿಂಗ್ ಇರೋದು, 2,45,000 ರೂಪಾಯಿ ಕೊಡೋಣ. 2,45,000 ರೂಪಾಯಿ. 2,45,000 ರೂಪಾಯಿ ಕೊಡೋಣ ಸರ್. ಓಕೆ, ಮತ್ತೊಂದು ನೋಡ್ತಾ ಇದ್ದೀವಿ, ಈಕೋ ಕೂಡ ನೋಡ್ತಾ ಇದ್ದೀರಾ. ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತುಂಬಾ ಜನ ಕೇಳಿದ್ರಿ ಓಮ್ನಿ ಈಕೋ ಬಗ್ಗೆ. ಈಕೋ ಮಾಡಲ್ಲ ಮೂರ್ತಿ ಸರ್ ಈಕೋ ಬಂದು 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ, 5 ಸೀಟರ್ AC ವಿತ್ AC ಇದೆ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಗೆ ಬಂದು 2,95,000 ಹೇಳ್ತಾರೆ. ಒಂದು 2,70,000 ರೂಪಾಯಿಗೆ ಆಗುತ್ತೆ ಸರ್. 2,70,000 ರೂಪಾಯಿ ಈ ಗಾಡಿ. ಓಕೆ, ಮತ್ತೊಂದು i10 ಕೂಡ ನೋಡ್ತಾ ಇದೀವಿ, ಸ್ಪೋರ್ಟ್ಸ್ ವೇರಿಯಂಟ್. ಮೂರ್ತಿ ಮಾಡಲ್ ಇದು ಸರ್ ಇದು ಬಂದು 2010 ಮಾಡಲು, 89,000 ಓಡಿದೆ. ಓನರ್ ಮಾತ್ರ 4 ಓನರ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಪ್ರೈಸ್ ಸರ್ ಇದು 1,95,000 ಹೇಳೋದು, 1,85,000 ರೂಪಾಯಿ ಕೊಡೋಣ. 1,85,000 ರೂಪಾಯಿಗೆ ನಿಮ್ಗೆ ಸ್ಯಾಂಟ್ರೋ ವೆಹಿಕಲ್ i10 ಸಿಗ್ತದೆ, ಸ್ಪೋರ್ಟ್ಸ್ ವೇರಿಯಂಟ್. ಮೂರ್ತಿ ಒಂದು ಫ್ಯಾಮಿಲಿ ವೆಹಿಕಲ್ ಎರ್ಟಿಗಾ ಕೂಡ ನೋಡ್ತಾ ಇದ್ದೀವಿ. 7 ಸೀಟರ್ ವೆಹಿಕಲ್, ಡೀಸೆಲ್ ಗಾಡಿ, 17 ಮಾಡಲು, ಸಿಂಗಲ್ ಓನರ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಯಾಕಂದ್ರೆ ಅದನ್ನು ರೆಡಿ ಮಾಡಿಸ್ಕೊಡ್ಬೇಕಿಲ್ಲ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ. ಸರ್ ಇದು 7,40,000 ಹೇಳೋದು, 7,25,000 ರೂಪಾಯಿಗೆ ಆಗುತ್ತೆ. ಆಸ್ ಇಟ್ ಈಸ್ ಕಂಡೀಷನ್ ಇಲ್ಲ, ರೆಡಿ ಮಾಡಿಸಿ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ಬೇಕು, ಮಿಂಚೆ ಥರ ಮಾಡ್ಕೊಡ್ಬೇಕಾ ಸರ್. 7,60,000 ರೂಪಾಯಿ ಕೊಡಲಿ, ಶೋರೂಮ್ ಟೇಸ್ಟಲ್ಲಿ ಕೊಟ್ಬಿಡ್ತೀನಿ ಗಾಡಿನ. ಓಕೆ, ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ. ಮೂರ್ತಿಯಣ್ಣ ಯಾವ್ದಿದು ಸರ್ ಇದು ಬಂದು 2009 ಮಾಡಲು, 910 ZXi, SX4, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಚೆನ್ನಾಗಿದೆ, ಫ್ರೆಶ್ FC ಆಗಿದೆ. ಸರ್ ಇದು ಬಂದು 2,05,000 ಕೋಟಿಂಗ್ ಇರೋದು, 1,95,000 ರೂಪಾಯಿ ಕೊಡೋಣ ಸರ್. 1,95,000 ರೂಪಾಯಿಗೆ. ಓಕೆ, ಮತ್ತೊಂದು ಇದರಲ್ಲಿ ಜೀಪ್ ಕೂಡ ಹುಡುಕ್ತಾರವ್ರಿಗೆ ಇದು ಗುಡ್ ವೆಹಿಕಲ್. ಬೊಲೆರೋ ಸರ್, ಇದು ಬೊಲೆರೋ 2015 ಮಾಡಲು, ಥರ್ಡ್ ಓನರ್, 1,02,000 ಓಡಿದೆ. ಮಾಡಿಫೈ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ನೋಡಿ ಹೆಂಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ನೋಡಿದ್ರೆ ಬ್ಯಾಂಗ್ಳೂರ್ ವೆಹಿಕಲ್, ಟೈರ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್. ಇದು ಕಸ್ಟಮರ್ ಬಂದ್ಬಿಟ್ಟು ಇದು ಕಾರ್ ಬರುತ್ತಲ್ಲ, ಆ ಟೈಪ್ ಅಲ್ಲಿ ಮಾಡಿಸಿರೋದು ಗಾಡಿ. ಓಕೆ, ನೋಡ್ತಿದ್ದೀರಲ್ಲ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ, ಮಾಡಿಫೈ ಆಗಿರೋ ವೆಹಿಕಲ್. ಹೆಡ್ ಲೈಟ್ ಕೂಡ ನೋಡ್ತಿದ್ದೀರಾ, ಬಂಪರ್ ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಅದು ಒರಿಜಿನಲ್ ಪೇಂಟ್. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಒರಿಜಿನಲ್ ಅಂತ ಹೇಳಕ್ಕಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು 5,60,000 ಕಸ್ಟಮರ್ ಕೋಟಿಂಗ್ ಇರೋದು, ಒಂದು 5,40,000 ರೂಪಾಯಿ ಕೊಡೋಣ. 5,40,000 ರೂಪಾಯಿ ಕೊಡೋಣ ಸರ್. ಓಕೆ, ಮತ್ತೊಂದು ಡೆಸ್ಟರ್ ಕೂಡ ನೋಡ್ತಾ ಇದ್ದೀವಿ. ಇದು ಕೂಡ ತುಂಬಾ ಜನ ಇಷ್ಟಪಡುವಂತ ವೆಹಿಕಲ್. ಮಾಡಲು ಮೂರ್ತಿ ಸರ್ ಇದು ಒಂದು 2014 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, 85 PS, 20 ತನಕ ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು ಬಂದು 4,55,000 ಕೋಟಿಂಗ್ ಇರೋದು, ಒಂದು 4,40,000 ರೂಪಾಯಿ ಕೊಟ್ಬಿಡೋಣ ಸರ್. 40,000 ರೂಪಾಯಿಗೆ 4,40,000 ರೂಪಾಯಿ ಕೊಟ್ಬಿಡೋಣ. 40,000 ರೂಪಾಯಿಗೆ. ಮತ್ತೊಂದು ನಿಸಾನ್ ಅಲ್ಲಿ ಕೂಡ ನೋಡ್ತಾ ಇದೀವಿ ಮೂರ್ತಿ ಅಣ್ಣ, ಮಾಡಲ್ ಇದು. ಸರ್ ಇದು ಬಂದು 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ, 110 PS, ಮೈಲೇಜ್ ಒಂದು 18 ಬರುತ್ತೆ, 16, 18, 17 ಬರ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ, 83,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 80% ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಸರ್ ಇದು ಕಸ್ಟಮರ್ ಕೋಟಿಂಗ್ ಒಂದು 4,50,000 ಹೇಳ್ತಾರೆ, ಒಂದು 4,25,000 ರೂಪಾಯಿ ಮಾಡಿಸ್ಕೊಡೋಣ. 4,25,000 ರೂಪಾಯಿಗೆ ಅದು 80% ಲೋನು. ಹೌದು, ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಫ್ಯಾಮಿಲಿ ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ. ಯಾವ್ದಿದು ಸರ್? ಇದು TEV 300 T4 ಪ್ಲಸ್ ಗಾಡಿ, ತುಂಬಾ ಚೆನ್ನಾಗಿದೆ, 78,000 ಓಡಿದೆ. 18 ಮಾಡಲು, ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಎಷ್ಟು ಸೀಟರ್ ಇದು? ಸರ್ ಇದು 5 ಸೀಟರ್ನೇ, 5 ಸೀಟರ್ ಬೇಬಿ ಸೀಟ್ ಕೂಡ ಬರುತ್ತೆ. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ UP ನಂಬರ್ ಇದೆ. ಬಟ್ ಇವಾಗ ಕಸ್ಟಮರ್ ಯಾರನ್ನ ತಗೊಂಡ್ರೆ ಅವ್ರ ಹೆಸರಿಗೆ ಡೈರೆಕ್ಟ್ ಆಗಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ ರೀ ನಂಬರ್ ಕೂಡ ಕರ್ನಾಟಕ ಮಾಡ್ಕೊಡ್ತೀವಿ, ಖಂಡಿತ ಮಾಡಿಸ್ಕೊಡ್ತೀವಿ. 18 ಮಾಡಲ್, ಸಿಂಗಲ್ ಓನರ್, 18 ಸಿಂಗಲ್ ಓನರ್ ಗಾಡಿ. ಸರ್ ಇದು ಬಂದು ಪ್ರೈಸ್ 4,85,000 ಹೇಳೋದು, ಒಂದು 4,75,000 ರೂಪಾಯಿ ಮಾಡೋಣ. 4,75,000 ನಂಬರು ವಿತ್ ಟಿಒ ಮಾಡ್ಕೊಡೋಣ. ನಿಮ್ಮ ಹೆಸರಿಗೆ ಪ್ರತಿಯೊಂದು ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. 4,75,000 ರೂಪಾಯಿ ಈ ಗಾಡಿ ಸಿಗ್ತದೆ. ಮತ್ತೊಂದು ಎರ್ಟಿಗಾ ಕೂಡ ನೋಡ್ತಾ ಇದ್ದೀವಿ. ಎರಡನೇದು ಇದು ಎರ್ಟಿಗಾ A02, ಅದು ಬ್ಯಾಂಗ್ಳೂರ್ ವೆಹಿಕಲ್. ಪೂರ್ತಿ ಮಾಡಲ್ ಇದು. ಸರ್ ಇದು ಬಂದು 2012-13 7 ಸೀಟರ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ, VDI ಡೀಸೆಲ್ ವೇರಿಯಂಟ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಇದು ಬಂದು 5,40,000 ಕೋಟಿಂಗ್ ಇರೋದು. ಸರ್ ಒಂದು 5,00,000
15,000 ರೂಪಾಯಿ ಕೊಟ್ಬಿಡೋಣ. 5,15,000 ರೂಪಾಯಿ. 5,15,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಬನ್ನಿ ಸರ್. ಓಕೆ, 5,15,000 ರೂಪಾಯಿಗೆ ಎರ್ಟಿಗಾ ಸಿಗ್ತದೆ. ಮತ್ತೊಂದು ನಿಮ್ಗೆ ಒಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ. ಯಾವ್ದು ಮೂರ್ತಿ ಅಣ್ಣ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಬೀಟು. Okay. 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. LT AC ಪವರ್ ಸ್ಟೇರಿಂಗ್, ಒಂದು 4 ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಕಸ್ಟಮರ್ ಕೋಟಿಂಗ್ ಒಂದು 2,45,000 ಹೇಳ್ತಾರೆ ಸರ್. ಒಂದು 2,25,000 ರೂಪಾಯಿ ಮುಗಿಸ್ಕೊಡೋಣ. 2,25,000 ರೂಪಾಯಿಗೆ 25,000 ರೂಪಾಯಿ ಒಳ್ಳೆ ಮೈಲೇಜ್ ಬರ್ತದೆ ಸರ್. ಇವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋ ಬರ್ಲಿ ಸರ್. ಕಸ್ಟಮರ್ ಓಕೆ ಆಗ್ಬೇಕು. 25,000 ಎದುರುಗಡೆ ಇಷ್ಟ ಆಯ್ತು ಅಂತಂದ್ರೆ ಕುಂತ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ಮತ್ತೊಂದು ವ್ಯಾಗನರ್ ನೋಡ್ತಾ ಇದೀವಿ ಮೂರ್ತಿ. ವ್ಯಾಗನರ್ 2010 ಮಾಡಲು 11 ಮಾಡಲು 11 ಓನರ್ 4th ಓನರ್ ಆಗಿದೆ. VXI 1,17,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ರೈಸ್ ಸರ್ ಇದು ಬಂದು 2,25,000 ಹೇಳೋದು. 2,10,000 ರೂಪಾಯಿ ಕೊಡೋಣ. 2,10,000 ರೂಪಾಯಿಗೆ ಮತ್ತೊಂದು ವ್ಯಾಗನರ್ ಕೂಡ ಸಿಗ್ತಾ ಇದೆ ನಿಮ್ಗೆ. ಗಾಡಿ ಹೆಂಗಿದೆ ನೋಡಿ ಸರ್. VXI ಸರ್ 4 ಪವರ್ ವಿಂಡೋ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ. ಒಂದು ಸ್ಯಾಂಟ್ರಾ ಕೂಡ ನೋಡ್ತಾ ಸರ್ ಇದೀವಿ. ಸ್ಯಾಂಟ್ರಾ ಬಂದು 2007 ಮಾಡಲು ಸೆಕೆಂಡ್ ಓನರ್, ಎಕ್ಸ್ಪೋ ಟಾಪ್ ಅಂಡ್ ಮಾಡಲು 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಥರ್ಡ್ ಓನರು. ಸರ್ ಇದು ಬಂದು 1,70,000 ಕೋಟಿಂಗ್ ಇರೋದು. 1,55,000 ರೂಪಾಯಿಗೆ ಆಗುತ್ತೆ. 1 ಲಕ್ಷ ಕೂಡ ನೋಡ್ತಾ ಇದೀವಿ. ಬ್ಲಾಕ್ ಕಲರ್ ಮೂರ್ತಿನ ಮಾಡಲು. ಸರ್ ಇದು ಬಂದು 2008 ಮ್ಯಾನುಫ್ಯಾಕ್ಚರಿಂಗ್, 9 ರಿಜಿಸ್ಟ್ರೇಷನ್, 29 ವರೆಗೂ FC ಇದೆ. ಓಕೆ, ಅದರಲ್ಲಿ ವಿತ್ LPG ಕೂಡ ಇದೆ ಸರ್. LPG ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಯೂಸ್ ಮಾಡಬಹುದು, LPG ಬೇಕಾದ್ರೆ LPG ಯೂಸ್ ಮಾಡಬಹುದು. ಒಂದು 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಹೇಳಿ ಪ್ರೈಸ್. 1,55,000 ಹೇಳೋದು. 1,35,000 ರೂಪಾಯಿ ಕೊಡೋಣ. 1,35,000 ರೂಪಾಯಿ. ಹೌದು ಸರ್. 29 ವರೆಗೂ FC ಇದೆ. ಫಸ್ಟ್ ಕ್ಲಾಸ್ ಆಗೈತೆ. 5 ಸೀಟರ್ ವೆಹಿಕಲ್. ಮತ್ತೊಂದು ಟಾಟಾ ವಿಸ್ತಾ ಕೂಡ ನೋಡ್ತಾ ಇರಬಹುದು. ಮೂರ್ತಿನ ಮಾಡಲ್ ಸರ್ ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್, 2009 ಮಾಡಲು, ಸಿಂಗಲ್ ಓನರು, 29 ವರೆಗೂ FC ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ ಸರ್ ಇದು ಬಂದು 1,65,000 ಕೋಟಿಂಗ್ ಇದೆ. 1,55,000 ರೂಪಾಯಿ ಕೊಟ್ಬಿಡೋಣ. 1,50,000 ರೂಪಾಯಿಗೆ. ಹೌದು ಸರ್. ಇವತ್ತಿನ ದಿವಸ ಒಂದು 2 ವೀಲರ್ ತಗೊಳಕ್ ಹೋದ್ರೆ 1,25,000. ಹೌದು ಸರ್ ಬರ್ಲಿ ಸರ್. ಗಾಡಿ ಇಷ್ಟ ಆಯ್ತು ಅಂತ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಸರ್. ಅದರಲ್ಲೂ ನಮ್ಮ ನೆಕ್ಸಾ ಕಾರ್ಸಿಗೆ ಬಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಸರ್. ಗಾಡಿಗಳು ಬಜಾರ್ ನೋಡ್ಕೊಂಡ್ ಬರ್ಲಿ ಸರ್. ಅದಕ್ಕಿಂತ 5,000 ರೂಪಾಯಿ ನಾನು ಕಮ್ಮಿ ಕೊಡ್ತೀವಿ. ಮತ್ತೊಂದು ರೀಲ್ಸ್ ಕೂಡ ನೋಡ್ತಾ ಇದ್ದೀವಿ. ಸುಜುಕಿ ಕಂಪ್ನಿಲಿ, ಅದು ಬ್ಯಾಂಗ್ಳೂರ್ ವೆಹಿಕಲ್. ಮೂರ್ತಿನ ಮಾಡಲು. ಸರ್ ಇದು ಬಂದು 2010 ಮಾಡಲು, ಸಿಂಗಲ್ ಓನರ್, 76,000 ಓಡಿದೆ. LD ಪವರ್ ವಿಂಡೋ ಮಾತ್ರ ಬರಲ್ಲ. Okay. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಡಿರೋದು 76,000 ಸರ್. ಅಷ್ಟೇ. ನಮ್ಮಲ್ಲಿ 4 ಗಾಡಿ ರಿಡ್ಸ್ ಇದೆ. ಎಲ್ಲ ಸೇಲ್ ಆದ. ಉಳ್ಕೊಂಡಿರೋದು ಇದೊಂದೇ ಗಾಡಿ ಸರ್. ಬನ್ನಿ ಸರ್. 2,90,000 ಹೇಳೋದು. ಇನ್ನೂ 10,000 ಕಮ್ಮಿ ಮಾಡಿ 2,80,000 ರೂಪಾಯಿ ಕೊಡೋಣ. 2,80,000 ರೂಪಾಯಿಗೆ ನಿಮ್ಗೆ ರೀಲ್ಸ್ ಕೂಡ ಸಿಗ್ತದೆ. ಮೂರ್ತಿನ ಮತ್ತೊಂದು ಆಲ್ಟೋ ಕೂಡ ನೋಡ್ತಾ ಇದ್ದೀವಿ. ಆಲ್ಟೋ K10 2014 ಮಾಡಲು, ಥರ್ಡ್ ಓನರು. ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು. ಪ್ರೈಸ್ ಹೇಳಿ ಈಗ ಸರ್. ಬರೀ 2,05,000 ರೂಪಾಯಿ ಕೊಡ್ತೀವಿ. 2,05,000 ರೂಪಾಯಿ. 2 ಲಕ್ಷ ಮಾಡಿ ಸರ್. 2 ಲಕ್ಷ ರೂಪಾಯಿಗೆ ನಿಮ್ಗೆ 2013 ಮಾಡಲು ನಿಮ್ಗೆ ಆಲ್ಟೋ LXi ಸಿಗ್ತಾ ಇದೆ. ಸರ್ ನಾನು ಹೇಳೋದು ಏನ್ ಗೊತ್ತಾ, ಬಜಾರಲ್ಲಿ ನೋಡ್ಕೊಂಬಲ್ಲಿ ಹೌದು 2,75,000 ಹೇಳ್ತಾರೆ. 2 ಲಕ್ಷಕ್ಕೆ ನಮ್ಮ ನೆಕ್ಸಾ ಕಾರ್ಸ್ ಅನ್ನ ಕೊಡ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಕಸ್ಟಮರ್ ಖುಷಿಯಾಗಿ ತಗೊಂಡೋಗಿ ಬಂದ್ರೆ, ನಮ್ಮ ನೆಕ್ಸಾ ಕಾರ್ಸಿಗೆ ಬಂದ್ರೆ ವಾಪಸ್ ಹೋಗಬಾರ್ದು. ಇನ್ನ ಕುಂತ್ಕೊಂಡು ಬಾರ್ಗೇನ್ ಮಾಡ್ತಾರೆ. ಇನ್ನ 5,000 ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಟ್ಟಿನ ಹೊರತಾಗಿ ಕಸ್ಟಮರ್ನ 85,000 ವಾಪಸ್ ಕಳ್ಸಲ್ಲ ನಾವು. ವಾಪಸ್ ಅವ್ರು ಹೋಗೋದಿಲ್ಲ. ಯಾಕಂದ್ರೆ ಬಜಾರಲ್ಲಿ ಈ ರೇಟ್ಗೆ ಯಾರು ಕೊಡಲ್ವಲ್ಲ. ಹಂಗಾಗಿ ಬರಬೇಕು, ಕುಂತ್ಕೊಬೇಕು. ಇನ್ನ 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ತಗೊಂಡೋಗ್ಬೋದು. 1,95,000 ರೂಪಾಯಿ ಮಾಡಿ ಸರ್. ಓಕೆ, 2013 ಮಾಡಲು. ಮತ್ತೊಂದು ಗಾಡಿ ಕೂಡ ನೋಡ್ತಾ ಇದ್ದೀವಿ. ಆಲ್ಟೋನೆ. ಯಾವ್ದು ಮೂರ್ತಿನ ಮಾಡಲ್ ಇದು? ಸರ್ ಇದು ಆಲ್ಟೋ K10 2012 ಮಾಡಲು, ಸಿಂಗಲ್ ಓನರ್ ಗಾಡಿ. Okay. 1,78,000 ರೂಪಾಯಿ ಕೊಟ್ಬಿಡೋಣ. 1,78,000. 1,78,000 ರೂಪಾಯಿ ತಗೊಂಡೋಗಿ. ಮಾಡಲ್ಲ ಬಲೇರೋದು. 2018 ಮಾಡಲು, ಸಿಂಗಲ್ ಓನರ್ ಗಾಡಿ. Okay. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಟೈರ್ ಕಂಡೀಷನ್ ಮೈನಸ್ ಇದೆ. ಓಕೆ ಸರ್. ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ ಸರ್. ಬೆಸ್ಟ್ ಆಫರ್ ಅಲ್ಲಿ ಕೊಟ್ಬಿಡೋಣ. 5,30,000 ರೂಪಾಯಿ ಕೊಡೋಣ. 18 ಮಾಡಲು, ಸಿಂಗಲ್ ಓನರ್ ಗಾಡಿ. 18 ಮಾಡಲು ಸಿಂಗಲ್ ಓನರ್. ಲೋನ್ ಬೇಕಾ? ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ನಾವೇ ಮಾಡಿಸ್ಕೊಡ್ತೀವಿ. 5,30,000 ರೂಪಾಯಿ ಕೊಟ್ಬಿಡೋಣ. 5,30,000 ರೂಪಾಯಿಗೆ 18 ಮಾಡಲು ನಿಮ್ಗೆ ಸಿಂಗಲ್ ಓನರ್ ವೆಹಿಕಲ್ ಬಲೇರೋ ಸಿಗ್ತಾ ಇದೆ. ಕೊಡ್ತಾ ಇದ್ದೀರಾ? ಅದು ಕೂಡ ಸಿಗುತ್ತೆ. ಮಾಡಲು ಮುಟ್ಟಿ 7 ಸೀಟರ್ ವೆಹಿಕಲ್ ಸರ್. 7 ಸೀಟರ್ ಗಾಡಿ ಹೆಂಗಿದೆ ನೋಡಿ ಸರ್. ಫಸ್ಟ್ ಕ್ಲಾಸ್ ಆಗೈತೆ. Okay. 2012 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್, ರೀನಂಬರ್ ಆಗಿದೆ ಗಾಡಿ. ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. ಅದರಲ್ಲೂ V ವರ್ಷನ್ ಟಾಪ್ ಅಂಡ್ ಮಾಡಲು. ಓಕೆ ಸರ್ ಇದು ಬಂದು 6 ಲಕ್ಷ ಹೇಳೋದು. ಒಂದು 5,75,000. 5,70,000 ರೂಪಾಯಿಗೆ ಖಂಡಿತ ಕೊಡ್ತೀವಿ. ಬನ್ನಿ ಸರ್. ನಾವು ಸುಳ್ಳಂತೂ ಹೇಳಲ್ಲ. ನೆಕ್ಸಾ ಕಾರ್ಸ್ ಅಲ್ಲಿ ಸುಳ್ಳಂತೂ ಹೇಳಲ್ಲ, ನಿಜ ಹೇಳ್ತೀನಿ. 5,75,000 ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ. ಬನ್ನಿ. 5,70,000 ರೂಪಾಯಿಗೆ 7 ಸೀಟರ್ ವೆಹಿಕಲ್ ಇನ್ನೋವಾ ಗುರು. ಮತ್ತೊಂದು ವೆಹಿಕಲ್ ನೋಡ್ತಾ ಇದ್ದೀವಿ. ಇದು ಸೋಲ್ಡ್ ಆಗಿದೆ ಸರ್. ಸೋಲ್ಡ್ ಆಗಿದೆಯಾ? ಓಕೆ. ಮತ್ತೊಂದು ಪೋಲೋ ಕೂಡ ನೋಡ್ತಾ ಇದ್ದೀವಿ. ಮೂರ್ತಿ ಅಣ್ಣ, ಬ್ಯಾಂಗ್ಳೂರ್ ವೆಹಿಕಲ್. ಹೇಳಿ ಇದು ಮಾಡಲು. ಸರ್ ಇದು 2012 ಮಾಡಲು, ಡೀಸೆಲ್ ಗಾಡಿ, ಥರ್ಡ್ ಓನರು,
ಬೇಸಿಕ್ ಮಾಡಲು AC ಪವರ್ ಎರಡು ಪವರ್ ಇಂಡ ಬರುತ್ತೆ. Okay. ಒಳ್ಳೆ ಕಂಡೀಷನ್ ಆಗಿದೆ ಗಾಡಿ. ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೋಬೇಕು. 2,90,000 ಹೇಳೋದು ಸರ್. 2,70,000 ರೂಪಾಯಿ ಕೊಟ್ಬಿಡೋಣ. 2,70,000 2,70,000 ರೂಪಾಯಿ ಕೊಡೋಣ. 2,70,000 ರೂಪಾಯಿಗೆ ನಿಮ್ಗೆ ಈ ಪೋಲೋ ಕೂಡ ಸಿಗ್ತದೆ. ಮತ್ತೊಂದು ವೆಹಿಕಲ್ ನೋಡ್ತಾ ಇದ್ದೀವಿ, ಮೂರ್ತಿನ ಮಾಡಲ್ ಇದು ಸರ್. ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ FC ಮಾಡಿಸ್ಕೊಡ್ತೀನಿ. 1,30,30,000 ರೂಪಾಯಿಗೆ ಆಗುತ್ತೆ. ಇನ್ನೊಂದು 5,000 ಕಮ್ಮಿ ಕೊಡಲಿ. 1,25,000 ರೂಪಾಯಿಗೆ ಆಗುತ್ತೆ ನೋಡಿ. 1,25,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತದೆ. ಮತ್ತೊಂದು ಓಮ್ನಿ ಕೂಡ ನೋಡ್ತಾ ಇದ್ದೀವಿ, ಮೂರ್ತಿನ ಮಾಡಲ್ ಇದು ಸರ್. ಓಮಿನಿ ಅಂತಂದ್ರೆ ಅದರಲ್ಲೂ ಗೂಡ್ಸ್ ಹೊಡೆಯ ಅಂತ ವೆಹಿಕಲ್. ಹೌದು, ಎಲ್ಲೋ ಬೋರ್ಡು ಸಿಂಗಲ್ ಓನರ್ ಗಾಡಿ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ ಮಾಡಿ ಕೊಡ್ತೀನಿ. 1,50,000 ರೂಪಾಯಿಗೆ ಆಗುತ್ತೆ. ಇನ್ನ ಒಂದು 5,000 ಕಮ್ಮಿ ಮಾಡಿ 1,45,000 ರೂಪಾಯಿ. 1,45,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತದೆ. ಎಲ್ಲೋ ಬೋರ್ಡ್ ಹುಡ್ತಾರವ್ರಿಗೆ ಈ ಓಮ್ನಿ ಕೂಡ ಸಿಗ್ತದೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ. ಯಾವ್ದು ಮೂರ್ತಿ ನಮ್ಮ ಗಾಡಿ? ಸರ್ ಚವರ್ಲೆಟ್ ಆವಿಯಾ 2007 ಮಾಡಲು, ಥರ್ಡ್ ಓನರು. ಫ್ರೆಶ್ FC ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಅದರಲ್ಲೂ ಸಡನ್ ವೆಹಿಕಲ್. ಸೀಟ್ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗೈತಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಗ್ ವೀಲ್ ಕೂಡ ಹಾಕ್ಸಿದಾರೆ ಕಸ್ಟಮರ್. ಬ್ಯಾಗ್ ವೀಲ್ ಕೂಡ ಇದೆ. ಬಾರ್ಗಿನೇ ಬೇಡ ಸರ್. 1,25,000 ರೂಪಾಯಿ ಕೊಟ್ಬಿಡೋಣ ಬನ್ನಿ ಸರ್. ಬರೀ ಬೈಕ್ ರೇಟ್ ಅಲ್ಲಿ ಕೊಡ್ತಿದ್ದೀರಾ? ಹೌದು ಸರ್, ಖಂಡಿತ ಕೊಡ್ತೀವಿ ಸರ್. 1,25,000 ಬನ್ನಿ. ಇನ್ನ 5,000 ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. 1,20,000 ರೂಪಾಯಿಗೆ ಕೊಡೋಣ ಬನ್ನಿ. 1,20,000 ರೂಪಾಯಿ ಈ ಗಾಡಿ ಸಿಗ್ತಾ ಇದೆ. ಸರ್ ಅಮೇಜ್ ಸರ್. ಒಳ್ಳೆ ಅಮೇಜಿಂಗ್ ಮಾಡಲು ಸೆಕೆಂಡ್ ಓನರ್ ಗಾಡಿ. ಅದರಲ್ಲೂ ಡೀಸೆಲ್ ಗಾಡಿ. 24 ತನಕ ಮೈಲೇಜ್ ಬರುತ್ತೆ. ಓಕೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು ಸರ್. ಇದು ಬಂದು 3,65,000 ಕಸ್ಟಮರ್ ಕೋಟಿಂಗ್ ಇರೋದು. 3,40,000 ರೂಪಾಯಿಗೆ ಆಗುತ್ತೆ. 3,40,000 ರೂಪಾಯಿ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ ಸಿಗುತ್ತೆ. ಓಕೆ. ಮತ್ತೊಂದು ಒಂದು 800 ಕೂಡ ಇದೆ ನಿಮ್ಮಲ್ಲಿ. 800 ಅಂದ್ರೆ ಬಜಾರ್ ಹುಡುಗರು 800 ಸಿಗಲ್ಲ ಸರ್. ಸಿಕ್ಕಿದ್ರು ರೇಟ್ ಮಾತಾಡ್ಸಕ್ಕಾಗಲ್ಲ. ಹೌದು. 98 ಮಾಡಲಿದು ಸೆಕೆಂಡ್ ಓನರ್ ಗಾಡಿ ಸರ್. ಪಾರ್ಕಿಂಗ್ ಸೇಲಿಗೆ ಬಂದಿರೋದು ಒಂದು 75,000 ಹೇಳ್ತಾರೆ. ಒಂದು 65,000 ಮುಗಿಸ್ತಾರೆ. 65,000 ರೂಪಾಯಿ ಈ ಗಾಡಿ 65,000 ರೂಪಾಯಿಗೆ ಆಗುತ್ತೆ. ಒಂದು ಬೈಕ್ ಬೆಲೆಯಲ್ಲಿ 65,000 ರೂಪಾಯಿಗೆ ಒಂದು 800 ಕೂಡ ಸಿಗ್ತಾ ಇದೆ. ಆರಾಮಾಗಿ ಸಿಟಿಲಿ ಓಡಾಡೋರಿಗೆ ಬೈಕ್ ತರ ಆರಾಮಾಗಿ ಓಡಾಡ್ಕೋಬಹುದು. 65,000 ರೂಪಾಯಿಗೆ ನಿಮಗೆ 800.